ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಕೀರ್ತನೆ 68 ಮೊದಲು 3 ವಾಕ್ಯವನ್ನು ಧ್ಯಾನಿಸೋಣ ಪ್ರಿಯರೇ. ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದುರಿ ಹೋಗುವರು, ಆತನ ಹಗೆಗಾರರು ಬೆಂಗೊಟ್ಟು ಓಡಿ ಹೋಗುವರು. ಗಾಳಿಯಿಂದ ಹೇಗೆ ಹೊಗೆ ಹಾರಿ ಹೋಗುತ್ತೋ ಆ ಪ್ರಕಾರ, ಮೇಣದು ಹೇಗೆ ಕರಗಿ ಲಯವಾಗಿ ಹೋಗುತ್ತೋ ಹಾಗೆ ದುಷ್ಟರು ದೇವರಿಂದ ಲಯವಾಗಿ ಹೋಗುವರು. ಆದರೆ ನೀತಿವಂತರು ಯೆಹೋವನ ಸನ್ನಿಧಿಯಲ್ಲಿ ಉಲ್ಲಾಸಿಸುವರು, ಸಂತೋಷ ಪಡುವರು ಎಂಬುದಾಗಿ ನಾವು ಆ ವಾಕ್ಯದಲ್ಲಿ ನೋಡ್ತೇವೆ. ನನ್ನ ಸ್ನೇಹಿತರೆ, ಇಂದು ಅದೇ ಪ್ರಕಾರವಾಗಿ ನಿಮ್ಮ ಜೀವಿತದಲ್ಲಿ ಅನೇಕ ವೈರಿಗಳ ಹೋರಾಟ ಇದೆಯಾ? ಶತ್ರುಗಳ ಪೀಡನೆ ಇದೆಯಾ? ದುಷ್ಟರ ಕ್ರಿಯೆಗಳಿದೆಯಾ? ಇಲ್ಲ ನೀವು ಅನೇಕ ದುಷ್ಟಾತ್ಮಗಳು ನಿಮ್ಮನ್ನು ಬಾಧಿಸ್ತಾ ಇದೆಯಾ? ಪ್ರಾರ್ಥನೆ ಜೀವಿತದಲ್ಲಿ ಬಿದ್ದೋಗಿದ್ದೀರೋ? ಏನಾಗಿದೆ? ಕರ್ತನ್ ಹೇಳ್ತಾರೆ, ಈಗೋ ನಿನ್ನ ವೈರಿ ಯಾರೇ ಆಗಿರಲಿ, ನಿನ್ನ ವೈರಿ ನಿನ್ನನ್ನು ಯಾವ ರೀತಿಯಾಗಿ ಪೀಡನೆ ಮಾಡ್ತಾ ಇದ್ರು, ಈಗೋ ನಾನೆದ್ದು ಹೋರಾಟ ಮಾಡ್ತೇನೆ. ದೇವರೇ ಎದ್ದು ಹೋರಾಡ್ತಾ ಇದ್ದಾರೆ. ದೇವರೇ ಎದ್ದು ಹೊರಡುವಾಗ ಆತನ ವೈರಿಗಳೆಲ್ಲ ಚದರಿ ಬೆದರಿ ಓಡೋಗ್ತಾರೆ ಪ್ರಿಯರೇ. ಹೌದು ನನ್ನ ಆತ್ಮೀಯರೇ, ನಿಮ್ಮ ಜೀವಿತದಲ್ಲಿ ನಿಮ್ಮ ಅನೇಕ ಹೋರಾಟಗಳು ಎದ್ದು ದುಷ್ಟ ಆತ್ಮಗಳು ನಿಮಗೆ ಬರಬೇಕಾದ ಆಶೀರ್ವಾದಕ್ಕೆ ತಡೆಯಾಗಿ ಅವು ಅನೇಕ ಆಶೀರ್ವಾದವನ್ನು ಕೂಡ ಕಳೆದಿರ್ಬೋದು. ಆದರೆ ಈ ದಿನ ಪವಿತ್ರಾತ್ಮನು ನಿಮಗಾಗಿ ಎದ್ದು ಹೊರಡ್ತಾ ಇದ್ದಾರೆ. ದೇವರು ನಿಮಗೋಸ್ಕರವೇ ಎದ್ದು ಹೊರಡ್ತಾ ಇದ್ದಾರೆ. ಆತನು ಎದ್ದು ಹೊರಡುವಾಗ ವೈರಿ ಚದರಿ ಬೆದರಿ ಓಡೋಗ್ತಾನೆ. ಹೇಗೆ ಓಡ್ತಾನೆ? ಕರ್ತನ ವಾಕ್ಯ ಸ್ಪಷ್ಟವಾಗಿ ದೇವರು ಹೇಳ್ತಾರೆ, ಗಾಳಿ ಬೀಸುವಾಗ ಹೇಗೆ ಆ ಒಂದು ಹೊಗೆ ಹಾರಿ ಹೋಗುತ್ತೋ ಕಣ್ಣಿಗೆ ಕಾಣ್ದಂಗೆ, ಹಾಗೆ ನಿಮ್ಮ ವೈರಿಗಳು ಎಲ್ಲ ದುಷ್ಟ ಶಕ್ತಿಗಳು, ಪಿಚಾಚಿ ಕ್ರಿಯೆಗಳು, ದುರಾತ್ಮನ ಕಾರ್ಯಗಳೆಲ್ಲ ಹಾರಿ ಹೋಗುತ್ತೆ ಪ್ರಿಯರೇ. ಇಂದು ದೇವರು ಅದ್ಭುತ ಮಾಡ್ತಾ ಇದ್ದಾರೆ. ದೇವರು ನಿಮಗಾಗಿ ಎದ್ದು ಹೊರಡ್ತಾ ಇದ್ದಾರೆ. ನಿಮಗೋಸ್ಕರವೇ, ನಿಮಗಾಗಿಯೇ ಆತನೆದ್ದು ಹೊರಡ್ತಾ ಇದ್ದಾರೆ. ಧೈರ್ಯವಾಗಿ ಆತನನ್ನು ಆರಾಧಿಸಿ, ಕರ್ತನ ಸ್ತುತಿಸಿ, ಕೊಂಡಾಡಿ ಪ್ರಿಯರೇ. ನೀತಿವಂತರು ಉಲ್ಲಾಸದಿಂದ ಕೊಂಡಾಡುವಂಥ ಸಮಯ. ಕರ್ತ ನಮಗಾಗಿದ್ದಾರೆ. ಆತ ನಮಗೋಸ್ಕರವೇ, ನಮಗಾಗಿ ಎದ್ದು ಹೊರಡ್ತಾ ಆ ಎಲ್ಲ ದುಷ್ಟರನ್ನ ಸಂಹರಿಸ್ತಾ ಇದ್ದಾರೆ. ದೇವರು ನನ್ನ ಸಂಗಡ ಇದ್ದಾರೆ. ಕರ್ತನ ಹೇಳ್ತಾರೆ, ನಿಮ್ಮಲ್ಲಿರೋನು ಹೆಚ್ಚಿನವನು, ಸರ್ವಶಕ್ತನು, ಎಲ್ಲ ಶಕ್ತಿಗಳು ಆತನಿಗೆ ಅಧೀನವು ಪ್ರಿಯರೇ. ಸರ್ವಶಕ್ತನು ನಮ್ಮಲ್ಲಿರುವ ಆತನು, ನಮ್ಮ ದೇವರು ಸರ್ವಶಕ್ತನು ಅಂತ ಹೇಳಿ. ನನ್ನ ದೇವರು ನನ್ನ ಕೂಡನೇ ಇದ್ದು ಎಲ್ಲ ದುಷ್ಟನ ಕ್ರಿಯೆಗಳನ್ನು ಶಮನ ಮಾಡ್ತಾರೆ. ನನ್ನ ವೈರಿ ಪೀಡನೆಯಿಂದ ಸಂಪೂರ್ಣ ಮುಗಿತು. ಇಂದಿನಿಂದ ನಾನು ಎದ್ದು ಪ್ರಕಾಶಿಸುವಂತ ಮಗನಾಗಿ, ಮಗಳಾಗಿ, ಒಂದು ಕುಟುಂಬವಾಗಿ ಎದ್ದು ಪ್ರಕಾಶಿಸ್ತೇನೆ. ಯಾವುದು ಪ್ರಿಯರೇ, ದೇವರು ನಿಮ್ಮ ಸಂಗಡ, ಆತನೇ ಬಲ ಕೊಟ್ಟು ನಡೆಸ್ತಾ ಇದ್ದಾರೆ. ಆತನ ದಾಸದಾಸಿಯರಾಗಿದ್ದರು. ಕರ್ತನ ಆತ್ಮನ ಶಕ್ತಿ ಅಪರಿಮಿತವಾದದ್ದು. ಆ ಬಲ ನಿಮ್ಮ ಮೇಲೆ ಹೊದಿಸ್ತಾ ಇದ್ದಾರೆ. ದೇವರೇ ನಿಮ್ಮ ಶತ್ರುಗಳನ್ನು ಶಮನಪಡಿಸಿ ದೇವರ ಸನ್ನಿಧಾನದಲ್ಲಿ ನೀತಿವಂತರು ಉಲ್ಲಾಸಿಸುವಂತೆ, ಆತನ ಕೊಂಡಾಡುವಂತೆ ಕರ್ತನ್ ಮಾಡ್ತಾರೆ. ಈ ಅದ್ಭುತ, ಈ ಆಶೀರ್ವಾದ ಇಂದು ನಿಮ್ಮ ಮೇಲೆ ಕರ್ತನ್ ಸುರಿಸ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿ ಬೇಡ್ಕೊಳ್ಳೋಣ. ಪ್ರೀತಿಯುಳ್ಳ ತಂದೆಯೇ, ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಪ್ರಭು, ಅವರನ್ನು ನೀನು ಬಲ್ಲೆ ಕರ್ತನೆ. ಅಪ್ಪ, ಅವರಿಗೆಂಥ ಒಂದು ದುಷ್ಟನ ಪೀಡನೆ ಇದೆಯೋ, ದುರಾತ್ಮನ ಕಾರ್ಯಗಳು, ಅಡ್ಡಿಗಳು, ಹೋರಾಟಗಳು ಎಲ್ಲೆಲ್ಲಿ ನಡೀತಾ ಇದೆಯೋ ಪ್ರಭು, ಈಗಲೇ ಅದು ಶಮನವಾಗಲೇ ಯೇಸುವಿನ ನಾಮದಲ್ಲಿ. ಸೈತಾನ ತಲೆಯನ್ನು ನೀನು ಜೆಚ್ಚಿದ ದೇವರು, ಮರಣದ ಕೊಂಡಿಯನ್ನು ಬಿಚ್ಚಿ ಎದ್ದು ಬಂದ ಮೃತ್ಯುಂಜಯನು ನೀನು ಇರುವಾತನು ಯೇಸಯ್ಯ, ಇರುವಾತನು ತಂದೆ. ಈಗಲೇ ಅವರ ಎಲ್ಲ ದುಷ್ಟನ ಪೀಡನೆಯಿಂದ ಬಿಡುಗಡೆ ಕೊಡು. ಅವರ ಕುಟುಂಬದಲ್ಲಿ ಅವರ ದೈವಿಕ ಸಮಾಧಾನ ನೆಲೆಸಲಿ. ಅವರ ಜೀವಿತದಲ್ಲಿ ಸಮಾಧಾನ ಆಳ್ವಿಕೆ ಮಾಡಲಿ ರಾಜನೇ. ಪವಿತ್ರಾತ್ಮನೇ, ನೀನವರ ಸಂಗಡ ಇದ್ರು, ಅವರ ಎಲ್ಲ ಕಾರ್ಯಗಳು ಸಫಲವಾಗು ಆಗಲಿ ಪ್ರಭುವೆ. ಇಂದೇ ಕರ್ತನೆ ಅದ್ಭುತ ಮಾಡು ದೇವ. ನೀವು ವಾಗ್ದಾನ ಮಾಡಿದ್ದೀರಿ ಸ್ವಾಮಿ, ನಾನು ನಿನ್ನನ್ನು ಆಶೀರ್ವದಿಸುವೆ, ನಾನು ನಿನ್ನನ್ನು ಹೆಚ್ಚಿಸುವೆನು. ಅವರನ್ನು ಉನ್ನತ ಸ್ಥಾನಮಾನದಲ್ಲಿಡು ದೇವ. ಪವಿತ್ರಾತ್ಮನೆ, ನೀನು ಆಳ್ವಿಕೆ ಮಾಡಪ್ಪ ತಂದೆಯೇ. ನೀನು ಆಶೀರ್ವಾದ ಮಾಡುತ್ತಾ ಇರೋದು ಸ್ತೋತ್ರ. ನಿನ್ನ ದಾಸಿಯರನ್ನು ಆಶೀರ್ವದಿಸು. ಯಾವ ಪೀಡನೆಯಲ್ಲಿ ಸ್ವಾಮಿ ಹೋರಾಟದಲ್ಲಿ ಅವರಿದ್ದಾರೋ ಎಲ್ಲ ಹೋರಾಟಗಳು ಶಮನವಾಗಲಿ. ಅವರಿಗೆ ಬೇಕಾದ ಸಹಾಯ ಹೇರಳವಾಗಿ ಬರಲಿ ಪ್ರಭುವೆ. ಆಶೀರ್ವದಿಸು ತಂದೆಯೇ. ಈ ಪ್ರಾರ್ಥನೆ ಕೇಳಿ ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೀನ್.